ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮುಂದೆ ನಿರ್ಮಲಾ ಪಾಟೀಲ್ ಅವರು ಹಾಗೆ ಬೃಂದ ಇಬ್ಬರ ಒಂದು ಕುತಂತ್ರ ಬುದ್ಧಿ ಕೂಡ ಬಯಲಾಗ್ತದೆ. ಮನೆಗೆ ಸಾಕ್ಷಿ ಬಂದಿದ್ದಾರೆ. ಹಾಗಿದ್ರೆ ಏನು ಟ್ವಿಸ್ಟ್ ತಗೋತದ, ಮನೆಯಿಂದ ಎಲ್ಲರನ್ನ ಕೂಡ ಹೊರದಬ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ.ಪಿ. ಪಾಟೀಲ್ ಅವರು ತ್ಯಾಗಮಹಿನಾಗಿ ದೊಡ್ಡತನವನ್ನು ತೋರಿಸ್ತಿದ್ದಾರೆ. ತನ್ನ ತಮ್ಮ ಮನೆ ಕಿತ್ಕೊಂಡ್ರು, ಆಸ್ತಿ ಕಿತ್ಕೊಂಡ್ರು, ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಕಿತ್ಕೊಂಡ್ರು. ಬಟ್ ಅಷ್ಟಾದರೂ ಕೂಡ ಜಿ.ಪಿ. ಆರಾಮಾಗೇ ಇದ್ದಾರೆ. ಇದನ್ನು ನೋಡಿದಂಥ ಭಾರ್ಗವಿ ಮತ್ತು ಶಕುಂತಲಾಗೆ ನಿಮ್ಗೇನು ಕೂಡ ಅನ್ನಿಸ್ತಿಲ್ವಾ ಅಂತ ಹೇಳಿ ಅನ್ನಿಸ್ಬಿಡತ್ತೆ, ಮಾವಂಗೇನು ಅನ್ನಿಸ್ತಿಲ್ವಾ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ಅದೇ ವಿಷಯವನ್ನು ಅವರು ಜಿ.ಪಿ. ಹತ್ರ ಕೇಳ್ತಾರೆ ಕೂಡ. ಆಗ ಜಿ.ಪಿ. ನನಗೂ ಕೂಡ ಬೇಜಾರಾಗ್ತದೆ, ಇಲ್ಲ ಅಂತ ಹೇಳುವುದಿಲ್ಲ, ಖಂಡಿತ ಬೇಜಾರಿದೆ. ಆದರೆ ಒಬ್ಬ ಮನುಷ್ಯರನ್ನ ಕಳ್ಕೊಂಡಷ್ಟಲ್ಲ, ಖಂಡಿತ ನನಗೆ ನನ್ನ ಮನೆಯವರು ನನ್ನ ಜೊತೆ ಇದ್ದಾರೆ, ಅವರೇ ನನ್ನ ಆಸ್ತಿ. ನನ್ನ ಮಗಳಂತಿರೋ ಸೊಸೆ ನನ್ನ ಜೊತೆ ಇದ್ದಾಳೆ, ನನ್ನ ಅಮ್ಮ ಇದ್ದಾರೆ, ನನ್ನ ಮಗ ಇದ್ದಾನೆ, ನನ್ನ ಹೆಂಡತಿ ಇದ್ದಾಳೆ. ಇದಕ್ಕಿಂತ ಬೇರೆ ಏನು ಬೇಕು? ನಿಜ ಹೇಳಬೇಕು ಅಂದರೆ ನನಗೆ ಈ ಮನೆಗೆ ಬಂದಮೇಲೆ ತೃಪ್ತಿಯಾದಂಥ ಬದುಕು ಸಿಗ್ತಿರೋದು. ಆ ಮನೆಯಲ್ಲಿದ್ದಾಗ ಇಷ್ಟು ನೆಮ್ಮದಿ ಆಗಿರಲಿಲ್ಲ. ನೆಮ್ಮದಿಗಿಂತ ಮತ್ತೆ ನೀನು ಬೇಕಾಗಿದೆ ನನಗೆ ಅಂತ ಹೇಳಿ ಜಿ.ಪಿ. ತಿಳಿಸ್ತಾರೆ. ಜೊತೆಗೆ ಜಿ.ಪಿ. ಅವರ ಒಂದು ಜ್ಞಾನೋದಯ ಅಮ್ಮನಿಗೆ ತುಂಬಾ ಖುಷಿ ಕೊಡುತ್ತೆ. ಜಿ.ಪಿ. ನೀನು ಬದಲಾಗಿದೆಯಾ ಅಂತ ಗೊತ್ತಿತ್ತು, ಆದರೆ ಇಷ್ಟರ ಮಟ್ಟಿಗೆ ಅಂತ ಗೊತ್ತಿರಲಿಲ್ಲ. ಒಂದು ಬದುಕು ಎಷ್ಟರ ಮಟ್ಟಿಗೆ ನಿನಗೆ ಪಾಠ ಕಲಿಸುತ್ತಲ್ವ ಅಂತ ಹೇಳಿ ಶಕುಂತಲಾ ಅವ್ರು ಕೂಡ ಹೇಳ್ತಾರೆ. ಹೌದಮ್ಮ, ಖಂಡಿತವಾಗ್ಲೂ ನನಗೆ ಜೀವನ ಏನು ಅನ್ನೋದು ಅರ್ಥ ಆಗಿದೆ. ಇಷ್ಟು ದಿನ ಕಳ್ಕೊಂಡಿರುವುದನ್ನು ನಾನಿನ್ನು ಪಡ್ಕೋಬೇಕಾಗಿದೆ. ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿಯ ಸ್ಟ್ರೆಸ್ಫುಲ್ ಲೈಫ್ ಇರೋದೆಲ್ಲ ನಿಜ ಹೇಳಬೇಕು ಅಂದರೆ ಅಲ್ಲ ಆಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು. ಇನ್ನು ಯಾವುದೇ ಪೊಲೀಸ್ ಅವ್ರು ಬರಲ್ಲ, ದುಡ್ಡು ಕೊಡಬೇಕು ಅಂತ ಹೇಳಿ ಸಾಲಗಾರರು ಮನೆಗೆ ಬರುವುದಿಲ್ಲ. ಜೊತೆಗೆ ಯಾರೂ ನಮ್ಮನ್ನು ಏನೂ ಪ್ರಶ್ನೆ ಮಾಡಲ್ಲ. ಆರಾಮಾಗಿ ಖುಷಿಯಿಂದ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಕಾಲ ಕಳಿಬಹುದು ಅಂತ ಜಿ.ಪಿ. ಹೇಳ್ತಾರೆ. ಮಗನ ಈ ಒಂದು ಬದಲಾವಣೆಯನ್ನು ನೋಡಿದಂಥ ಶಕುಂತಲಾಗೆ ತುಂಬ ಖುಷಿ ಆಗುತ್ತೆ. ಆದರೆ ಅರ್ಜುನ್ಗೆ ಅಪ್ಪನ ಒಂದು ಪರಿಸ್ಥಿತಿಯನ್ನು ನೋಡಿ ನಿಜಕ್ಕೂ ಕೂಡ ಸುಮ್ಮನಿರೋಕೆ ಆಗ್ತಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿ ಅನ್ನಿಸ್ತದೆ. ಹಾಗಾಗಿ ತುಂಬ ಬೇಜಾರು ಮಾಡಿಕೊಂಡು ಕುತ್ಕೊಂಡಿದ್ದಾರೆ. ಅಲ್ಲಿಗೆ ಭಾರ್ಗವಿ ಹೋಗ್ತಾಳೆ. ಯಾಕೆ ಅರ್ಜುನ್ ಈ ರೀತಿ ಬೇಜಾರು ಮಾಡಿಕೊಂಡು ಕುತ್ಕೊಂಡಿದ್ರ ಅಂದಾಗ ಅವತ್ತು ನೀವು ಹೇಳಿದಾಗೆ ಕೇಳಿ 2 ನಿಮಿಷ ಟೈಮ್ ಕೊಟ್ಟು ಪೇಪರ್ ಓದಿದ್ರು ಕೂಡ ಇದಕ್ಕೆ ನನ್ನಪ್ಪ ಈ ಪರಿಸ್ಥಿತಿಗೆ ಬರ್ತಿರಲಿಲ್ಲ. ನನ್ನಪ್ಪ ತುಂಬ ಇಂಟೆಲಿಜೆಂಟ್ ಲಾಯರ್, ಅವರ ಮಗ ನಾನು ಎಂಥ ದಡ್ಡ ಅಲ್ವಾ, ನನ್ನ ಅಪ್ಪನ ಎಂಥ ಸ್ಥಿತಿಗೆ ತಂದುಬಿಟ್ಟೆ, ಅವರನ್ನು ಈ ರೀತಿ ನೋಡೋದು ನಂಗೆ ತುಂಬ ಕಷ್ಟ ಆಗ್ತದೆ ಅಂತ ಅರ್ಜುನ್ ಹೇಳಿದಾಗ ನನಗೂ ಕೂಡ ಕಷ್ಟ ಆಗ್ತಿದೆ ಅರ್ಜುನ್, ಖಂಡಿತವಾಗ್ಲೂ ನಿಜ. ಆದರೆ ಮಾವನ ಕಣ್ಗಳಲ್ಲಿ ನೋಡಿದ್ರೆ ಮಾವ ಏನು ಹೇಳಿದ್ರು ಗೊತ್ತಾ, ನನ್ನ ಮಗಕ್ಕಿಂತ ಆಸ್ತಿ ಬೇರೆ ಏನು ಬೇಕು ಅಂತ ಹೇಳಿದ್ರು. ನೀವು ಅವ್ರ ಜೊತೆ ಇದ್ದರೆ ಅವ್ರಿಗೆ ಅಷ್ಟೇ ಸಾಕು ಅಂದಾಗ ಅವ್ರೇನು ಹೇಳ್ತಾರೆ. ಹಾಗಂದು ಮಾತ್ರಕ್ಕೆ ನಾವು ಅವ್ರಿಗೆ ಮನೆ ಕೊಡಿಸ್ದೇ ಇರೋಕ್ಕಾಗತ್ತಾ? ಅವ್ರು ಕಳ್ಕೊಂಡಿರೋದನ್ನು ಅವ್ರಿಗೆ ಮರಳಿ ವಾಪಸ್ ಕೊಡಬೇಕಲ್ವ? ಅದು ನಮ್ಮಿಂದ ಸಾಧ್ಯ ಆಗತ್ತಾ ಅಂತ ಅರ್ಜುನ್ ಹೇಳಿದಾಗ ಈ ರೀತಿ ಕುತ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ ಪಾರ್ಥ. ನಾವು ಅದಕ್ಕೆ ಪ್ರಿಪೇರ್ ಆಗಬೇಕಾಗತ್ತೆ. ನನಗೂ ಕೂಡ ಗೊತ್ತದೆ. ಮಾವ ಬೇಡ ಅಂದರು ಅಂತ ಹೇಳಿ ನಾನು ಕುತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಕೆಲವು ಪ್ರಿಪ್ರೇಷನ್ಸ್ ಮಾಡಬೇಕಾಗಿದೆ. ಅದೇ ಪ್ರಿಪ್ರೇಷನ್ ಮಾಡಿಕೊಂಡು ನಾವು ಕೋರ್ಟ್ಗೆ ಹೋಗಬೇಕಾಗುತ್ತೆ. ಆದರೆ ನೀವು ಈ ರೀತಿ ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಖುಷಿಯಿಂದ ಇರಿ, ಮೊದಲಿನಾಗಿರಿ. ಮತ್ತೆ ನಾವಿಬ್ಬರು ಕೂಡ ಹೊಸದಾಗಿ ಬದುಕಿನ ಹೆಜ್ಜೆಯನ್ನು ಇಡ್ತಾ ಹೊಸದಾಗಿ ಬದುಕನ್ನು ಸಾಗಿಸೋಣ. ಅಲ್ಲಿ ಎಲ್ಲವೂ ಕೂಡ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳಿ ಅರ್ಜುನ್ ಮನಸ್ಸನ್ನು ಬದಲಾಯಿಸ್ತಾರೆ ಭಾರ್ಗವಿ. ಎತ್ತ ಕಡೆ ಬೃಂದ ತನ್ನ ಬೇಲಿಯನ್ನು ಬೇಯಿಸ್ಕೋಬೇಕು ಅಂತ ಹೇಳಿ ಸಾಕ್ಷಿಗೆ ಕರೆ ಮಾಡ್ತಿದ್ದಾರೆ. ಆದರೆ ಸಾಕ್ಷಿ ಮಾತ್ರ ಬೃಂದ ಕಾಲನ್ನು ರಿಸೀವ್ ಕೂಡ ಮಾಡ್ತಿಲ್ಲ. ಪದೇ ಬೃಂದ ಕಾಲ್ ಮಾಡಿದಾಗ ಯಾಕೆ ಪದೇ ಕಾಲ್ ಮಾಡ್ತಿದ್ಯಾ ಅಂದಾಗ ಅದು ಅತ್ತೆ ಚಿಕ್ಕತೆ, ನಾನು ನಿಮ್ಮ ಜೊತೆ ಆ ರೀತಿ ಮಾತಾಡಬಾರ್ದಿತ್ತು, ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ, ಅದೇ ಕಾರಣಕ್ಕೆ ಕ್ಷಮೆ ಕೇಳಬೇಕು ಅಂತ ಕಾಲ್ ಮಾಡ್ತಾ ಇದ್ದೇನೆ ಅಂದಾಗ ಹೌದೌದು ಕ್ಷಮೆ ಕೇಳಬೇಕಂತ, ಹೀಗೆ ಸಾರಿ ಕೇಳ್ಬಿಟ್ರೆ ನೀನು ಮಾತಾಡಿದ್ದೆಲ್ಲ ಹೋಗ್ಬಿಡತ್ತಾ? ಹೌದು, ಆ ಮನೆಯವರೆಲ್ಲ ಹೇಗಿದ್ದಾರೆ, ಎಲ್ಲ ಕೂಡ ಬೇಗ ಇಲ್ಲಿ ಬೇಯ್ತಿರ್ಬೇಕಲ್ವಾ ಅಂದಾಗ ಹೌದು ಅತ್ತೆ ಬೇಗೆಯಲ್ಲೇ ಬೇಯ್ತಿದ್ದಾರೆ ಅಂತ ಹೇಳಿ ಬೃಂದ ಹೇಳ್ತಾರೆ. ನೀನು ಅದೇ ಬೇಗೆಯಲ್ಲೇ ಅಲ್ವಾ ಇರೋದು, ಅದಕ್ಕೆ ಏನಾದರೂ ಇರತ್ತಾ, ನಮ್ಮ ಹತ್ರ ಸೇರ್ಕೋಬೋದಾ, ಬೆಚ್ಚಗೆ ಆಗ್ಬೋದಾ ಅಂತ ಹೇಳಿ ನಮ್ಮ ಹತ್ರ ಕಾಲ್ ಮಾಡಿದ್ಯಾ ಅಲ್ವಾ ನೀನು ಅಂತ ಸಾಕ್ಷಿಯವರು ಹೇಳಿದಾಗ ಅದು ಹಾಗಲ್ಲ ಅತ್ತೆ, ನನ್ನ ಹತ್ರ ಈಗ ಒಂದು ಅಸ್ತ್ರ ಸಿಕ್ಕಿದೆ, ಖಂಡಿತ ಅದರಿಂದ ನಿಮ್ಮ ಸೀಟ್ ತೃಪ್ತಿ ಆಗತ್ತೆ ಅಂತ ಹೇಳಿ ಬೃಂದ ಹೇಳಿದಾಗ ಏನದು ಬೃಂದ ಅಂತ ಕೇಳ್ತಾರೆ. ಅದು ಏನು ಅನ್ನೋದನ್ನು ನಾನು ಹೇಳುವುದಿಲ್ಲ, ನಾನು ಎಲ್ಲವನ್ನ ಕೂಡ ಮಾಡ್ತೀನಿ, ನೀವು ನಾಳೆ ಬನ್ನಿ ಅಷ್ಟೇ ಮನೆಗೆ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಮನೆಗೆ ಬರ್ತೀನಿ, ನಾನು ನೀನು ಸೇರಿಕೊಂಡು ಈ ಥರ
ಪ್ಲ್ಯಾನ್ ಮಾಡಿ ಎಷ್ಟು ದಿನ ಆಯ್ತಲ್ವಾ, ಏನು ಹೇಳು ಅಂದಾಗ ನೀವೇನು ಮಾಡಿಬಿಡಿ ಅತ್ತೆ, ನಾನೇ ಹೇಳಿದ್ನಲ್ವ, ನಾನೇ ಎಲ್ಲ ಕೂಡ ಮಾಡ್ತೀನಿ, ನೀವು ಜಸ್ಟ್ ಬಂದು ನೋಡಿ, ನಿಮಗೆ ಖುಷಿ ಆಯಿತು ಅಂದರೆ ನಿಮ್ಗೆ ಏನು ಕೊಡಬೇಕು ಅನಿಸುತ್ತೋ ಅದನ್ನು ನನಗೆ ಕೊಡಿ ಅಂದಾಗ ಖಂಡಿತ ನನಗೇನಾದರೂ ಖುಷಿ ಆಯಿತು ಅಂದರೆ ನೀನು ಏನು ಕೇಳಿದ್ರು ಕೂಡ ನಾನು ಕೊಡ್ತೀನಿ ಅಂತ ಹೇಳಿದೆ, ನಾಳೆ ಬರ್ತೀನಿ ಅಂತ ಸಾಕ್ಷಿ ಹೇಳ್ತಾರೆ. ಆದರೆ ಅದನ್ನು ಬಿಟ್ಟು ಉಲ್ಟಾ ಹೊಡೀತು ಅಂದರೆ ಖಂಡಿತ ನಿನ್ನನ್ನು ಏನು ಮಾಡ್ತೀನಿ ಅಂತ ಗೊತ್ತಾ ಅಂತ ಕೂಡ ಎಚ್ಚರಿಕೆ ಕೊಡ್ತಾರೆ. ಎತ್ತ ಕಡೆ ಬೃಂದ ಕೊಟ್ಟಿರ್ತಕ್ಕಂಥ 40,000 ರೂಪಾಯಲ್ಲಿ ಅದು ಬಾಡಿಗೆ ದುಡ್ಡು, ಅದರಲ್ಲಿ ಆಟ ಆಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಮನೆ ಮುಂದೆ ನಿರ್ಮಲಾ ಪಾಟೀಲ್ ಅವರು ಕುಳಿತುಕೊಂಡಿದ್ದಾರೆ. ಅಕ್ಕಿ ಸೂಸ್ತಾ ಅದೇ ಸಮಯಕ್ಕೆ ಅಲ್ಲಿಗೆ ಓನರ್ ಬರ್ತಾರೆ. ನಾನು ಈ ಮನೆ ಓನರ್, ಮನೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕೇಳಿದಾಗ ನಿರ್ಮಲ್ ಅವರು ಹೇಗೆ ಅನ್ನಿಸ್ತಾ, ಹೌದೌದು ಇದು ದೊಡ್ಡ ಅರಮನೆ ಹಂಗೆ ಹಿಂಗೆ ಅಂತ ಹೇಳಿ ಆಡ್ಕೊಂಡ್ಬಿಡ್ತಾರೆ. ಈಗ ಬಂದಿರೋದೇ ಬಾಡಿಗೆ ಮನೆಗೆ, ಮನೆ ಗತಿ ಇಲ್ಲದೆ ಅಂಥದ್ರಲ್ಲಿ ನಮ್ಮ ಮನೆಯನ್ನೇ ಆಡ್ಕೋತಾ ಇದ್ರ. ಭಾರ್ಗವಿ ನೋಡಿಕೊಂಡು ಸುಮ್ಮನಿದ್ದೀವಿ ಅಷ್ಟೇ, ಮೊದಲು ಬಾಡಿಗೆ ಕೊಡ್ರಿ, ಏನು ಇಷ್ಟೆಲ್ಲ ಹಾರಾಡ್ತಿರಲ್ಲ ಅಂತ ಹೇಳಿದಾಗ ಈ ಕಡೆ ಬೃಂದಾನ ಕರೆದು ಅರ್ಜುನ್ ಕೊಟ್ಟಿದ್ದಾನಲ್ವಾ ಬಾಡಿಗೆ ದುಡ್ಡು, ಅದನ್ನು ತೊಗೊಂಡು ಬಾ ಬೃಂದ ಅಂತ ಹೇಳ್ತಾರೆ. ಆಗ ಬೃಂದ ಹೋಗಿದ್ದೆ ನೋಡ್ತಾಳೆ, ಅಯ್ಯೋ ಅತ್ತೆ ದುಡ್ಡು ಕಾಣಿಸ್ತಿಲ್ಲ ಅಂದಾಗ ಸರಿಯಾಗಿ ಹೋಗಿ ನೋಡು ಅಂದಾಗ ಇಲ್ಲ ಅತ್ತೆ ನಿಜ ಕಾಣಿಸ್ತಿಲ್ಲ ಅಂತ ಬೃಂದ ಹೇಳಿದಾಗ ಈತ ಕಡೆ ನಾಟಕ ತುಂಬ ಚೆನ್ನಾಗಿದೆ ಅತ್ತೆ ಸೊಸೆ, ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ, ಇವಾಗ ನಮ್ಮ ದುಡ್ಡು ಕೊಡ್ತಿರೋ ಏನು ಅಂತ ಪ್ರಶ್ನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸಾಕ್ಷಿಯವರು ಬರ್ತಾರೆ. ಸಾಕ್ಷಿ ನೀನಿಲ್ಲಿ ಅಂದಾಗ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅದಕ್ಕೆ ಅಕ್ಕ ಅಂತ ಹೇಳ್ತಾರೆ. ನಂತರ ನೀವು ಯಾಕ್ರಿ ದೊಡ್ಡ ಮನೆಯವ್ರ ಥರ ಕಾಣಿಸ್ತೀರಾ, ಇವ್ರು ಸವಾಸ ಮಾಡಿದ್ರ, ಇಲ್ಲಿಗೆ ಯಾಕೆ ಬಂದರೆ, ಬಾಡಿಗೆ ಕಟ್ಟೋ ಯೋಗ್ಯತೆ ಎಲ್ಲ ಎಷ್ಟೆಲ್ಲ ಹಾರಾಡ್ತಾರೆ ಇವ್ರು ಅಂತ ಹೇಳಿ ಆಡ್ಕೋತಾರೆ. ಏನಕ್ಕ ನಮ್ದು ಹತ್ರ ಇದ್ದದ್ದೇ ಎಲ್ಲವನ್ನ ಕೂಡ ಒಂದಿನ ವಾಪಸ್ ಕೊಡದೆ ನೀವೇ ಇಟ್ಕೊಂಡಿದ್ರಿ, ಈಗ ಬಾಡಿಗೆ ದುಡ್ಡನ್ನು ಕೂಡ ಇಟ್ಕೊಂಡ್ಬಿಟ್ರಾ ನೀವು, ಏನಕ್ಕ ನಿಮ್ಮನ್ನು ನೋಡಬೇಕು ಅಂತ ಬಂದರೆ ಈ ರೀತಿ ನಮಗೆ ಅವಮಾನ ಆಗ್ತಿದೆ, ಯಾಕಾರು ಬಂದೋ ನಾನು ಅಂತ ಹೇಳಿ ಸಾಕ್ಷಿಯವರು ಅವಮಾನ ಮಾಡ್ತಾರೆ. ಅದ ಕಡೆ GP ಪಾಟೀಲ್ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಜೂನಿಯರ್ ಒಬ್ಬರು ಬಂದಿದ್ದಾರೆ, ನಾನು ನಿಮ್ಮ ಹತ್ರ ವರ್ಕ್ ಮಾಡ್ತೀನಿ, ನೀವು ನಮಗೆ ಇನ್ಸ್ಪಿರೇಷನ್ ಹಾಗೆ ಹೀಗೆ ಅಂದಾಗ ಇಲ್ಲಪ್ಪ ನಾನು ಆ ಪರಿಸ್ಥಿತಿಯಲ್ಲಿಲ್ಲ ಅಂತ ಹೇಳಿ ಅವರನ್ನು ಕಳಿಸ್ಬಿಡ್ತಾರೆ. ತದನಂತರ ಅಲ್ಲಿ ಇರ್ತಕ್ಕಂಥ ಒಂದು ಕಾರಿಡಾರಲ್ಲಿ ಕಂಪ್ಯೂಟರ್ನ ಇಟ್ಕೊಂಡು ಡ್ರಾಫ್ಟ್ ಮಾಡಲಿಕ್ಕೆ ಅಂತ ಹೇಳಿ GP ಪಾಟೀಲ್ ಕುಳಿತುಕೊಂಡಿದ್ದಾರೆ. ಇಷ್ಟು ದಿನ ಇದ್ದಂಥ GP ಪಾಟೀಲ್ ಬೇರೆ, ಇವತ್ತು ಇರ್ತಕ್ಕಂಥ GP ಪಾಟೀಲ್ ಬೇರೆ. ಅಲ್ಲಿಗೆ ಯಾರು ಡ್ರಾಫ್ಟ್ ಸಿಗ್ತಿಲ್ಲ ಮಾಡೋಕ್ಕೆ ಅಂತ ಹೇಳಿ ಕಾಲ್ ಮಾಡಬೇಕಿದ್ರೆ GPನೇ ಹೋಗಿ ತಗ್ಗಿ ಬಗ್ಗಿ ಅವ್ರ ಹತ್ರ ಅಂಗಲಾಚಿ ಕೇಳ್ಕೊತಾರೆ, ನಾವು ನಿಮ್ಮ ಹತ್ರ ನಿಮಗೆ ಡ್ರಾಫ್ಟ್ ಮಾಡಿಕೊಡ್ತೀವಿ ಅಂತ. ನೀವಾ ಅಂದಾಗ ಹೌದು ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಅವರನ್ನು ಕೂರಿಸ್ಕೊಂಡು ಡ್ರಾಫ್ಟ್ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ. ಈ ಕಡೆ ಓನರ್ ತಮ್ಮ ಹುಡುಗರನ್ನ ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಕೂಡ ಹೊರಗಡೆ ಹಾಕಿಸ್ತಿದ್ದಾರೆ. ನೀವು ಮನೆ ಖಾಲಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ಮನೇಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಬಾಡಿಗೆ ದುಡ್ಡನ್ನು ಕಟ್ತೆ ಹೀಗೆ ನೀವು ಇಲ್ಲಿ ಇರೋಕ್ಕಾಗತ್ತೆ ಅಂತ ಹೇಳಿ ಎಲ್ಲವನ್ನ ಕೂಡ ಬಿಸಾಡ್ತಿದ್ದಾರೆ. ಆಗ ಸಾಕ್ಷಿ ಬಂದಿದೆ, ಅಕ್ಕ ನಾನು ನಿಮ್ಮ ಮನೆಗೆ ಬಾಡಿಗೆ ಕಟ್ಕೊಡ್ತೀನಿ ಅಕ್ಕ, ಆದರೆ ನೀವು ಒಂದು ಕೆಲಸ ಮಾಡಬೇಕು, ನಾನು ಕಾಲು ಇಟ್ಕೋಬೇಕು ಅಂದಾಗ ಶಾಕ್ ಆಗ್ತಾರೆ ನಿರ್ಮಲಾ. ಬಟ್ ಬೃಂದ ಮಾತ್ರ ಅಯ್ಯೋ ಅತ್ತೆ ಕಾಲು ಇಟ್ಕೊಂಬಿಡಿ ಅತ್ತೆ, ಈ ಮನೆ ಬಿಟ್ಟರೆ ಎಲ್ಲೂ ಹೋಗೋದು ಎಲ್ಲ ಕೂಡ ಬಾಡಿಗೆ ಮನೆ ಸಿಗೋದಿಲ್ಲ ಅತ್ತೆ, ಪ್ಲೀಸ್ ಅತ್ತೆ ಕಾಲು ಇಟ್ಕೊಂಬಿಡಿ ಅಂತ ಬೃಂದ ಹೇಳಿದಾಗ ಈ ಕಡೆ ಸಾಕ್ಷಿಯವರ ಕಾಲು ಇಟ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ ನಿರ್ಮಲಾ. ಅಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿ ಬಂದು ಬೃಂದ ಮತ್ತು ಸಾಕ್ಷಿಯನ್ನ ತರಾಟೆಗೆ ತಗೊಂಡು ಅತ್ತಿಯ ಮರ್ಯಾದೆಯನ್ನು ಕಾಪಾಡ್ತಾರೆ. ತದನಂತರ ಇಲ್ಲಿ ಅರ್ಜುನ್ ಭಾರ್ಗವಿ ಬಳಿಗೆ ಬಂದಿದೆ, ತಗೊಳ್ಳಿ ನೀವು ಅವತ್ತು ತಾಳಿ ಕೊಟ್ಟಿದ್ರಲ್ವ, ಅಡವಿಡುವುದಕ್ಕೆ ದುಡ್ಡು ತರಬೇಕು ಅಂತ, ಈಗ ನಿಮ್ಮ ಮಾವನಂತಿರೋ ಅಪ್ಪನಂತಿರೋ ಮಾವ ಈ ತಾಳಿಯನ್ನು ಬಿಡಿಸ್ಕೊಂಡು ಬಂದು ನನಗೆ ಕೊಟ್ಟರು ನಿಮಗೆ ಹಾಕಲಿಕ್ಕೆ ಅಂತ ಹೇಳಿ, ತಗೊಳ್ಳಿ ಹಾಕ್ಕೊಳ್ಳಿ ಅಂತ ಹೇಳಿ ಅರ್ಜುನ ತಾಳಿಯನ್ನು ಹಾಕ್ತಾರೆ ಭಾರ್ಗವಿಗೆ. ಹಾಗಿದ್ರೆ ಮತ್ತೆ ಕೋರ್ಟನ್ನ ರೂಮಿನ ಕತೆ ಶುರುವಾಗಿ ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.